ಇದು ನಮ್ಮ ತಾಯಿ ತವ್ರ ಮನೇಲಿ ಮಾಡೋದು. ಅಂದ್ರೆ ಅಂದ್ರೆ ಅಲ್ಲಿ ಕದ್ರ ಮಂಡ್ಲಿಗೆ ಸರ್ ಮೆಣಸಿನ್ಕಾಯಿ ಆಗ್ತಾ ಇದೆ ಸರ್. ಅದು ನಿಮ್ಮಿಂದ ಜನರಿಗೆ ತಿಳಿತಾ ಇದೆ ಸರ್, ನಿಮ್ ವಿಡಿಯೋಸ್ ಮೂಲಕ. ಸರ್ ನಾನು ಅಮ್ಮ ಜೊತೆ ಪ್ರೀ ಪ್ರೊಸೆಸಿಂಗ್ ಮಾಡ್ಕೊಂಡೆ, ಇವಾಗ ಪ್ರಭು ಜೊತೆ ಪೋಸ್ಟ್ ಪ್ರೊಸೆಸಿಂಗ್ ಮಾಡ್ಬಿಡೋಣ ಸರ್. ನೋಡಿ, ಡಿವಿಷನ್ ಆಫ್ ಲೇಬರ್. ಅಲ್ಲ, ಇದು ಇರೋದೇ ಇದಕ್ಕೆ ಬಯಲು ಸೀಮೆ ರೆಸಿಪಿ. ಇದು ಧಾರವಾಡ ಹೆಡ್ ಆಫೀಸ್ ಅನ್ಬೋದಾ ಇದಕ್ಕೆ? ನೋಡಿ ಸರ್, ಇವಾಗ ಇದು ಬ್ರೌನ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಬರ್ಬೇಕಲ್ಲ? ಹೌದು ಸರ್. ನಿಮ್ಮ ಬೋರ್ಡಲ್ಲಿ ಏನು ಫೋಟೋ ಇದೆ ಅದೇ ಥರ ಕಾಣ್ತಿದೆ ಈಗ ಆಲ್ಮೋಸ್ಟ್. ಇನ್ನು ಬದನೆಕಾಯಿ ಗಂಡಿದ್ದಾಗೆ ತೆಗೆದ್ಬಿಡ್ಬೇಕು. ರೈಟ್. ಹಿಂಗೆ ನೋಡ್ರಿ, ಕಮಲದ ಹೂವು. ಹೂವು ಇದ್ದಂಗೆ ಇದೆ. ಈ ಪೇಸ್ಟಲ್ಲೇ ರುಚಿ ಅಡಗಿರೋದು. ಕಾಮ್ ಡೌನ್ ಕೆಫೆ ಜೋಳದ ರೊಟ್ಟಿ ಊಟ. ವೀಕ್ಷಕರೇ ನಮಸ್ಕಾರ. ಮತ್ತೆ ನಾವು ಕಾಮ್ ಡೌನ್ ಕೆಫೆಯಲ್ಲಿದ್ದೀವಿ. ಪ್ರಭು ಹಿರೇಮಠ ಅವರು ಮತ್ತು ಸುಷ್ಮಾ ಹಿರೇಮಠ ಅವರು. ಅವರ ಒಂದು ಹೋಟ್ಲಲ್ಲಿ ನಮ್ಮದು ಎಣಗಾಯಿ ಬದನೆಕಾಯಿ ಪಲ್ಯ ಜೋಳದ ರೊಟ್ಟಿ ಊಟದಲ್ಲಿ ಭಾಳ ವಿಭಿನ್ನ ಶೈಲಿ ಇದೆ. ಬನ್ನಿ ನೋಡಿ. ಈ ಒಂದು ಶೈಲಿ ನಿಮ್ಮ ಚಾನಲ್ ತೋರಿಸಲೇಬೇಕು ಅಂದರು ಬಂದುಬಿಟ್ಟಿದ್ದೀವಿ. ಇಲ್ಲಿಯ ಜೋಳದ ರೊಟ್ಟಿ ಅಂತೂ ಫೇಮಸ್ಸು. ಎಣಗಾಯಿ ಬದನೆಕಾಯಿ ಪಲ್ಯ ಇಲ್ಲದೆ ಜೋಳದ ರೊಟ್ಟಿ ಊಟನೇ ಇಲ್ಲ. ಸೊ ಆ ಎಣಗಾಯಿ ಬದನೆಕಾಯಿ ಪಲ್ಯ ನಮ್ಮ ಚಾನಲಲ್ಲಿ ಕಾಮ್ ಡೌನ್ ಕೆಫೆದು ನೋಡ್ಬಿಡೋಣ. ನಮಸ್ಕಾರ ಸುಷ್ಮಾ ಅವರೇ. ನಮಸ್ಕಾರ ಸರ್. ವೀಕ್ಷಕರೇ, ಸುಷ್ಮಾ ಹಿರೇಮಠ ಅವರು ಒಳಕಲ್ ಚಿತ್ರಾನ್ನಕ್ಕೆ ಜನ ಎಷ್ಟು ಮೆಚ್ಚುಗೆ, ಸಿಕ್ಕಾಬಡೆ ಎಲ್ಲ ಜನ ಇಷ್ಟಪಟ್ಟರು. ಹೌದು ಸರ್. ನಿಮ್ಮ ಕಸ್ಟಮರ್ಸ್ ಬಂದಿರ್ಬೇಕು ಇಲ್ಲಿ. ತುಂಬಾ ಜನ ಬಂದಿದ್ರು ಸರ್. ಟರ್ನ್ಔಟ್ ತುಂಬಾ ಚೆನ್ನಾಗಿತ್ತು. ಎಲ್ಲ ನಿಮ್ಮ ದಯೆ ಅಂತ ಹೇಳ್ಬೇಕು. ಅಡುಗೆ ಮಾಡಿ ತೋರಿಸ್ತೀವಿ. ಆಕ್ಚುಲಿ ನಮಗೆ ಸೂಪರ್ ಶೆಫ್ ಅಂತೀವಲ್ಲ ನಮ್ಮ ಚಾನಲಲ್ಲಿ, ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ನಿಮ್ಮ ಅಡುಗೆ. ಥ್ಯಾಂಕ್ ಯು ಸರ್. ಅಂಥದ್ದೇ ಒಂದು ಸೂಪರ್ ಅಡುಗೆ ಇವತ್ತು. ಥ್ಯಾಂಕ್ ಯು ಸರ್. ಅವರೆಲ್ಲರ ಮಧ್ಯೆ ನಾನು ಇದೀನಿ ಅಂದ್ರೆ ನನ್ನ ಆನರ್ ಅದು. ಬಟ್ ಇವತ್ತು ನಾನು ನನ್ನ ತಾಯಿ ಇಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ ಎಣ್ಣೆಗಾಯಿ. ಹೌದು ಸರ್. ಏನು ಸ್ಪೆಷಲ್ ಅಂತ ಹೇಳಿದ್ರಿ ನೀವು? ಎಣ್ಣೆಗಾಯಿ ಬಂದಕಾಯಿ ಯಾವ ತರದ್ದು ಸರ್? ಎಲ್ಲಾ ಕಡೆ ತುಂಬಿ ಮಾಡ್ತಾರೆ, ಎಲ್ಲಾರ್ದು ಅವ್ರವ್ರದೇ ವೇರಿಯೇಷನ್ ಇದೆ. ಇದು ನಮ್ಮ ತಾಯಿ ತವ್ರ ಮನೇಲಿ ಮಾಡೋದು. ಅಂದ್ರೆ ಅಲ್ಲಿ ಕದ್ರ ಮಂಡ್ಲಿಗೆ ಸರ್, ಕದ್ರ ಮಂಡಳಿಗೆ ರಾಣೆಬೆನ್ನೂರ್ ಹತ್ರ ಕದ್ರ ಮಂಡ್ಲಿಗೆ ನಮ್ಮೂರು. ಇವತ್ತು ನಾವೆಲ್ಲ ಇಲ್ಲಿ ಗ್ರೈಂಡರ್ ಅಲ್ಲಿ ಹಾಕೋತೀವಿ. ನಮ್ಮ ಊರಲ್ಲಿ ಇವಾಗ್ಲೂನು ದುಂಡಿ ಕಲ್ಲಲ್ಲಿ ರುಬ್ಬಿನೇ ಮಾಡೋದು. ದುಂಡಿ ಕಲ್ಲು ಅಂದ್ರೆ ಗುಂಡು ಕಲ್ಲು ಇರುತ್ತೆ, ಅದನ್ನ ರೋಲ್ ಮಾಡಿ ಮಸಾಲೆ ಇನ್ನ ಅದ್ರಲ್ಲೇ ಹರ್ಕೊಳ್ಳೋದು ನಮ್ಮ ಮನೇಲಿ ಇವಾಗ್ಲೂನು. ಖುಷಿ ಸರ್, ನಮ್ ಮನೆಗೆ ಹೋಗೋದೇ ಒಂದ್ ಖುಷಿ. ಮನೇಲಿ ಮಠ ಇದೆ ನಮ್ದೊಂದು. ಹೌದು ಸರ್, ಕಲ್ಮಟ್ಟು. ನಾವು ನಮ್ ತಾಯಿ ತವ್ರ ಮನೆ ಕಲ್ಮಟ್ಟು. ಹಂಗ ನಮ್ ಮನೇಲಿ ಒಂದ್ ಮಠ ಇದೆ. ನಮ್ಮ ತಾತ ಅಲ್ಲಿ ಈಸ್ ವೆರಿ ವೆಲ್ ನೋನ್. ಆಮೇಲೆ ಗುರು ಸಿದ್ದಯ್ಯ ಅಂತ, ಗುರು ಸಿದ್ದಯ್ಯ ಕಲ್ಮಟ್. ಹೌದು ಸರ್. ಎಲ್ಲಿ? ಕದ್ರಮಂಡ್ಲಿಗೆಯಲ್ಲಿ. ಅಲ್ಲಿಯವ್ರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ನಿಮ್ಗೆ ಪರಿಚಯ ಇದ್ರೆ. ಇದೆಲ್ಲ ನಮ್ಮ ಅಜ್ಜಿ ಬೇಸಿಂದ ಬಂದಿರೋದು ಸರ್. ಅದನ್ನ ನಮ್ಮ ಹೋಟ್ಲಿಗೆ ತಕ್ಕಂಗೆ, ನಮ್ಮ ಬೆಂಗಳೂರು ಕ್ರೌಡ್ ತಕ್ಕಂಗೆ ಒಂದ್ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದೀವಿ. ಇದು ಕಾಂಟ್ರಿಬ್ಯೂಷನ್ ನಮ್ಮ ಅಜ್ಜಿ, ನನ್ನ ಇಬ್ರು ಚಿಕ್ಕಮ್ಮಂದಿರು, ನಮ್ಮಮ್ಮ, ಸರಿ, ಫುಲ್ ಫ್ಯಾಮಿಲಿ. ವೆರಿ ಗುಡ್. ಆಕ್ಚುಲಿ ನಾವು ವೀಕ್ಷಕರು ಹೇಳ್ದಂಗೆ ಇದು ವಿಶೇಷ ಏನಂದ್ರೆ ಲೈವ್ ನಮಗೋಸ್ಕರ ಮಾಡ್ತಾ ಇಲ್ಲ. ಏನು ಹೋಟ್ಲಲ್ಲಿ ಆಗ್ತಾ ಇದೆ ಅದನ್ನೇ ನಾವು ಇವತ್ತು ಶೂಟ್ ಮಾಡ್ತಾ ಇದೀವಿ. ಹೌದು ಸರ್, ಕರೆಕ್ಟ್. ಮತ್ತೆ ಸ್ಟಾರ್ಟ್ ಮಾಡೋಣ. ಸರಿ ಸರ್, ರೆಡಿ ಇದೆ, ನೋಡೋಣ. ಸರಿ ಸರ್. ಯೂಶಲಿ ನಾವು ಎಣ್ಣೆಗಾಯಿ ಶನಿವಾರ ಭಾನುವಾರ ಸ್ಪೆಷಲ್ ಅಂತ ಮಾಡ್ತೀವಿ. ಯಾಕಂದ್ರೆ ಜನಕ್ಕೆ ಏನೊಂದು ರೀಸನ್ ಕೊಡ್ಬೇಕಲ್ಲ, ಬನ್ನಿ ಸ್ಯಾಟರ್ಡೆ ಸಂಡೇ ಅಂತ. ಹಂಗಾಗಿ ಸ್ಯಾಟರ್ಡೆ ಸಂಡೇ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೋತೀವಿ. ಪ್ರತಿದಿನ ನಾವು 8 kg ಅಷ್ಟು ಬದನೆಕಾಯಿ ಮಾಡ್ತೀವಿ. ಆಮೇಲೆ ಬದನೆಕಾಯಿ ನಾನು ಹೇಳ್ದಂಗೆ ತರಕಾರಿ ಎವ್ರಿ ಡೇ ಸೋರ್ಸ್ ಆಗೋದು ಯಲಹಂಕ ಸಂತೆಯಿಂದ, ರೈತರ ಸಂತೆಯಿಂದ. ಇವತ್ತು ಹಂಗೆ ಬೆಳಗ್ಗೆ ತಗೊಂಬಂದಿದೀವಿ ನೋಡಿ. ಅಷ್ಟು ಇದರಲ್ಲಿ ನಾವು ಇಷ್ಟಿಷ್ಟನ್ನ ಆರಿಸ್ಕೊಂಡು ತಗೊಂಬಂದಿರ್ತೀವಿ. ಸೈಜ್ ಅಲ್ಲಿ ವ್ಯತ್ಯಾಸ ಇರ್ಬೋದು, ಬಟ್ ನೀವು ನೋಡ್ಬೋದು ಎಣ್ಣೆಗಾಯಿಗೆ ಟಿಪಿಕಲ್ ಸೈಜ್ ಇದೇ ರೀತಿ ಇರಬೇಕು. ಇಷ್ಟು ಸೈಜ್ ಅಂದ್ರೆ ಚೆನ್ನಾಗಿ ಬರ್ತದೆ ಪಲ್ಯ. ಹೌದು ಸರ್. ಇಷ್ಟು ಎಣ್ಣೆಗಾಯಿ 8 kg ಅಷ್ಟು ಬದನೆಕಾಯಿಗೆ ಮಾಡ್ತೀವಿ ನಾವು. ಆಮೇಲೆ ಇಂಗ್ರೀಡಿಯೆಂಟ್ ಸ್ಟಾರ್ಟ್ ಮಾಡೋದು, ಒಂದು 50 grams ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀವಿ. ಇದು ಒಂದು 5 ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಇದನ್ನ. ಇದೊಂದು 250 ಗ್ರಾಮ್ ಅಷ್ಟು ಬೆಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ. ಇದು 250 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ. ಇದು ಗರಂ ಮಸಾಲ, ಇದೊಂದು 100 grams. ಇದು ನಾವು ಕಿಚನ್ ಕಿಂಗ್ ಮಸಾಲ ಅಂತ ಯೂಸ್ ಮಾಡ್ಕೋತೀವಿ. ಇದು 100 grams. ಇವೆರಡೇ ಟೇಸ್ಟ್ ಎನ್ಹಾನ್ಸರ್ಸ್ ಯೂಸ್ ಮಾಡೋದು. ಸ್ಪರ್ಶ್ ಅಂತ, ಸ್ಪರ್ಶ್ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 1/2 kg ಅಷ್ಟು ತಗೊಂಡಿದೀವಿ. ಕರಿಬೇವು ಒಂದು 200 ಗ್ರಾಮ್ ಅಷ್ಟು ಇದೆ. ಅದು 1 kg ಅಷ್ಟು ಶೇಂಗಾ. ಆಮೇಲೆ 300 ಗ್ರಾಮ್ ಅಷ್ಟು ಎಳ್ಳು, ಒಂದು 100 ಗ್ರಾಮ್ ಅಷ್ಟು ಜೀರಿಗೆ ಮಿಕ್ಸ್ ಇದು ಹುರ್ಕೋತೀವಿ.
2 kg ಅಷ್ಟು ಟೊಮೆಟೊ, 2 kg ಅಷ್ಟು ಈರುಳ್ಳಿ. ಇದನ್ನ ನಾವು ನಾಟಿ ಟೊಮೆಟೊ ಮತ್ತೆ ಆಪಲ್ ಟೊಮೆಟೊ ಮಿಕ್ಸ್ ಹಾಕೋಬಹುದು. ಆದ್ರೆ ನಾವು ಹುಣಸೆ ಹಣ್ಣು ಜಾಸ್ತಿ ಹಾಕೊಳ್ಳೋದ್ರಿಂದ ನಾಟಿ ಟೊಮೆಟೊ ಯೂಶಲಿ ಹುಳಿ ಬರುತ್ತೆ. ಹಾಗಾಗಿ ನಾವು ಇದನ್ನ ಆಪಲ್ ಟೊಮೆಟೊನ ಹಾಕೋತೀವಿ. ಆಮೇಲೆ ಇದು 4 ತೆಂಗಿನಕಾಯಿ ಆಗೋಷ್ಟು ತುರಿ, ಹಸಿ ತುರಿ. ಆಮೇಲೆ ಇದು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ತಗೊಂಡಿದೀವಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸರ್. ಸರ್ ಇದು ಪ್ರಾಸೆಸ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ. ಫಸ್ಟ್ ನಾವು ಶೇಂಗಾ ಬೀಜ ಹುರ್ಕೊಳ್ಳೋಣ ಸರ್. ಸರ್ ಇದು 1 kg ಅಷ್ಟು ಶೇಂಗಾ ಬೀಜ ಹಾಕೋತಾ ಇದೀವಿ. ಇವತ್ತು ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಎಣ್ಣೆಗಾಯಿ ಪ್ರಾಸೆಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಸರ್. ಅದಕ್ಕೆ ನಾವು ಬಂದ್ಬಿಟ್ಟಿದ್ವಿ ಬೇಗ. ಥ್ಯಾಂಕ್ ಯು. ಇವಾಗ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ 1 kg ಅಷ್ಟು ಶೇಂಗಾ ಹುರ್ಕೋತಾರೆ ಸರ್. ಇವಾಗ ಶೇಂಗಾ ರೆಡಿ ಆಗಿದೆ, ತಕೊಂಡ್ಬಿಡೋಣ. ಈ ತರ ಆಗಬೇಕು. ಹೌದು ಸರ್. ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೇದು ಸರ್. ನೆಕ್ಸ್ಟ್ ಎಳ್ಳು ಮತ್ತೆ ಜೀರಿಗೆ ಏನು ಮಿಶ್ರಣ ತಗೊಂಡಿದೀವಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಸರ್, ಯಾಕಂದ್ರೆ ಎಳ್ಳು ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸರ್. ಇದನ್ನೊಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ರೋಸ್ಟ್ ಮಾಡ್ಕೋಬೇಕು. ಸರ್ ಇವಾಗ ನೆಕ್ಸ್ಟ್ ಹೆಚ್ಕೊಂಡಿರೋಂಥ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೊಂದು 100 ml ಅಷ್ಟು ಎಣ್ಣೆ ಹಾಕೊಂಡ್ಬಿಡೋಣ. ಆಮೇಲೆ ಇದು 2 kg ಅಷ್ಟು ಏನು ಈರುಳ್ಳಿ ತಗೊಂಡಿದೀವಿ ನಾವು, ಕಟ್ ಮಾಡ್ಕೊಂಡಿದೀವಿ, ಅದನ್ನ ಫ್ರೈ ಮಾಡ್ಕೋಬೇಕು ಸರ್. ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಬ್ರೌನಿಶ್ ಅಲ್ಲಿವರೆಗೂ ಆದ್ರೆ ಆಯ್ತು ಸರ್. ಇವಾಗ ನಾವು ನೋಡ್ದಂಗೆ ಇದು ಬ್ರೌನಿಶ್ ಆಗಿದೆ, ತೆಗೆದ್ಬಿಡೋಣ ಸರ್. ತೆಗೆದ್ಬಿಡೋಣ. ಇವಾಗ ಈರುಳ್ಳಿ ಆಗಿದೆ. ಅದಿಲ್ದೆ ಇಲ್ಲ ಹೇಳ್ತಾರಲ್ಲ ಸರ್, ಈರುಳ್ಳಿ ಬೆಳ್ಳುಳ್ಳಿ ಇರೋ ಅಡಿಗೆಗೆ ಹಿಂಗ್ ಬೇಕಾಗಲ್ಲ. ನೀವು ಎಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅದು ಹಿಂಗ್ ಪೂರೈಸುತ್ತೆ ಅಂತಾರೆ. ಎಣ್ಣೆ ಹಾಕೋತಾ ಇದೀವಿ. ಸ್ವಲ್ಪ ಇನ್ನು 50 ml ಸಾಕು ಸರ್. ಯಾಕಂದ್ರೆ ಇವಾಗ ನಾವು ಕರ್ಬೇವು, ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಒಟ್ಟಿಗೆ ಹಾಕೋದ್ರಿಂದ ಅದಕ್ಕಷ್ಟು ಎಣ್ಣೆ ಬೇಕಾಗಲ್ಲ. ಸರ್ ಒಂದು ಅರ್ಧ kg ಅಷ್ಟು ಹಸಿಮೆಣಸಿನಕಾಯಿ ತಗೊಂಡಿದೀವಿ. ಅದನ್ನೊಂದು 2 minutes ಫ್ರೈ ಮಾಡ್ಕೊಳ್ಳೋಣ ಸರ್. ಮೆಣಸಿನಕಾಯಿ ಆಗ್ತಾ ಇದೆ ಸರ್. ಈ ತರ ಮೇಲೆ ಸಿಪ್ಪೆ ವೈಟ್ ಆಗ್ತಾ ಬರುತ್ತೆ ಸರ್, ಅವಾಗ ಅದು ಫ್ರೈ ಆಗಿದೆ ಅಂತ. ಇವಾಗ ಮೀಡಿಯಂ ಆಗಿ ಫ್ರೈ ಆಗಿದೆ ಸರ್. ಇವಾಗ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ನಮಗೆ ಗೊತ್ತಾಗ್ತಾ ಇದೆ ಮೇಲೆ ಸಿಪ್ಪೆ ಎಲ್ಲ ವೈಟ್ ಆಗಿ ಬ್ಲಾಕ್ ಆಗಿ ಟರ್ನ್ ಆಗಿದೆ. ಅಷ್ಟರಲ್ಲಿ ತಕ್ಕೋಬೇಕು ಅಂತ ಸೈನು. ಬಟ್ ನಮಗೆ ಕರ್ಬೇವು ಸ್ವಲ್ಪ ಕಡಿಮೆ ಟೈಮಲ್ಲಿ ಫ್ರೈ ಆಗೋದ್ರಿಂದ ನಾವು ಕರ್ಬೇವು ಏನು ತಗೊಂಡಿದೀವಿ ಅದು ಹಾಕೋತಾ ಇದೀವಿ. ಕರ್ಬೇವು ಒಂದು 100 ಗ್ರಾಮ್ ಅಷ್ಟು ತಗೊಂಡಿದೀವಿ ಸರ್. ಆಮೇಲೆ ಕೊತ್ತಂಬರಿ ಒಂದು ಅರ್ಧ ಕಟ್ಟು ಅಷ್ಟು ಕೊತ್ತಂಬರಿ ಹಾಕೋತಾ ಇದೀವಿ. ಒಟ್ಟಿಗೆ ಇದನ್ನ ಫ್ರೈ ಮಾಡ್ಬಿಡಬೇಕು. ಅಂದ್ರೆ ಇದನ್ನ ಲಾಸ್ಟ್ ಹಾಕೋತೀವಿ, ಯಾಕಂದ್ರೆ ಮೆಣಸಿನಕಾಯಿ ಫ್ರೈ ಟೈಮ್ ತಗೊಳುತ್ತಲ್ಲ, ಇವೆರಡು ಬೇಗ ಫ್ರೈ ಆಗ್ಬಿಡುತ್ತೆ. ಹಂಗಾಗಿ ಕರ್ಬೇವು ಕೊತ್ತಂಬರಿ ಲಾಸ್ಟ್ ಹಾಕೋತೀವಿ. ಕಾಯಿ ಕೂಡ ಹಾಕೋತೀವಿ ಇದಕ್ಕೇನೆ. ಇದನ್ನ ಬರೀ ಬಾಡಿಸ್ಕೋತೀವಿ ಅಷ್ಟೇ, ನಾವು ಜಾಸ್ತಿ ಫ್ರೈ ಮಾಡಲ್ಲ. ಯಾಕಂದ್ರೆ ಇದರಿಂದ ಡ್ಯೂರಬಿಲಿಟಿ ಬರುತ್ತೆ, ಜಾಸ್ತಿ ಹೊತ್ತಿರುತ್ತೆ, ಕೆಡಲ್ಲ, ಸಾಯಂಕಾಲವರೆಗೆ ಕೆಡಲ್ಲ. ಸ್ವಲ್ಪ ಹಂಗೆ ಹಸಿ ಇದು ಹೋದ್ರೆ ಆಯ್ತು, ಅದೇ ತಕೊಂಡ್ಬಿಡೋದು ಸರ್. ಇವಾಗ ಏನ್ ಇದು ಫ್ರೈ ಆಗಿದೆ ಅಲ್ಲ, ಈ ಮಿಕ್ಸ್ಚರ್ ನ ತಕ್ಕೋತಾ ಇದೀವಿ ನಾವು. ಇದು ಫ್ರೈ ಆಗಿದೆ. ಸ್ವಲ್ಪ ತೆಂಗಿನಕಾಯಿ ಬಾಡಿದೆ, ತೆಂಗಿನ ತುರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಗ್ರೈಂಡರ್ಗೆ ಹಾಕೋತೀವಿ ಸರ್. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಹಾಕೋತಾ ಇದೀವಿ. ಹೌದು. ಅದೇನ್ ತುಂಬಾ ಮ್ಯಾಶ್ ಮಾಡ್ಕೊಳ್ಳೋ ಅಷ್ಟೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 2 kg ಅಷ್ಟು ಟೊಮೆಟೊ ತಗೊಂಡಿದೀವಿ ಸರ್. ಸರ್ ಸ್ವಲ್ಪ ಎಣ್ಣೆ ಹಾಕೋತಾ ಇದೀವಿ. ಇದಕ್ಕೆ ಮೇಲೇನೂ ಹಾಕೋತೀವಿ, ಯಾಕಂದ್ರೆ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗತ್ತೆ ಮೇಲೇನೂ ಹಾಕೋದ್ರಿಂದ. ಸರ್ ಇವಾಗ ಟೊಮೆಟೊ ಫ್ರೈ ಆಗಿದೆ, ನೀವು ನೋಡ್ಬೋದು. ಇವಾಗ ಇದನ್ನ ತಕೊಂಡ್ಬಿಡೋಣ. ತುಂಬಾ ಮ್ಯಾಶ್ ಆಗೋ ಅವಶ್ಯಕತೆನೂ ಇಲ್ಲ, ನೀವು ನೋಡ್ಬೋದು. ಸ್ವಲ್ಪ ಕಡೆ ಎಲ್ಲ ಪೀಸಸ್ ಹಾಗೆ ಇದೆ. ಬೆಳ್ಳುಳ್ಳಿ ಹಾಕೊಂಡ್ರಿ? ಹೌದು ಸರ್, ಬೆಳ್ಳುಳ್ಳಿ ಒಂದು 300 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀವಿ, ಅದನ್ನ ಹಾಕೊಂಡ್ವಿ. ಇದನ್ನು ಟೊಮೆಟೊ ಆದ್ಮೇಲೆ ಇದು ಹುರ್ಕೋಬೇಕು ಸರ್. ನಾವು ಯಾವಾಗ ಹಸಿಮೆಣಸಿನಕಾಯಿ, ಕರ್ಬೇವು, ಕೊತ್ತಂಬರಿ ಹಾಕೊಂಡ್ವಲ್ಲ ಅವಾಗ್ಲೇನೆ ಬೆಳ್ಳುಳ್ಳಿ ಹಾಕೋಬೇಕಿತ್ತು, ಬಟ್ ಇದನ್ನ ಲಾಸ್ಟ್ ಹಾಕೋತಾ ಇದೀವಿ. ಓಕೆ. ಸೊ ಮೊದಲೇ ಮಾಡ್ಕೊಂಡಿದ್ರೆ ತಕೊಂಡ್ಬಿಡೋದು ಈಗ. ಹೌದು. ಓಕೆ.
ಸರ್ ಇವಾಗ ನಾವು ಅಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನ್ ತಗೊಂಡಿದ್ವಲ್ಲ ಎಲ್ಲ ಗ್ರೈಂಡರ್ಗೆ ಹಾಕೋತಾ ಇದೀವಿ. ಅದ್ರ ಜೊತೆ ನಾವು ಗರಂ ಮಸಾಲ ಮತ್ತೆ ಕಿಚನ್ ಕಿಂಗ್ ಮಸಾಲ ಪುಡಿ ಏನ್ ತಗೊಂಡಿದೀವಿ ಎರಡೂನು ಇದ್ರ ಜೊತೆನೆ ರುಬ್ಬಕ್ ಹಾಕೊಂಡ್ಬಿಡ್ತೀವಿ ಸರ್, ಸೊ ದಟ್ ಅದು ಮಿಕ್ಸ್ ಚೆನ್ನಾಗಾಗತ್ತೆ. ಸರ್ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನ್ ಅರ್ಶಿನ ಪುಡಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಇದನ್ನೆಲ್ಲ ತಗೊಂಡಿದ್ವಿ, ಎಲ್ಲಾನು ಗ್ರೈಂಡಿಂಗ್ ಹಾಕೊಂಡ್ಬಿಡ್ತೀವಿ. ಆಗ್ಲೇ ಅಳತೆ ಹೇಳ್ಬಿಟ್ಟಿದೀವಿ, ಅದೆಲ್ಲ ಈಗ ಹಾಕೊಂಡ್ಬಿಡೋದು ಗ್ರೈಂಡರ್. ಇದ್ರ ಜೊತೆ ಮಿಕ್ಸ್ ಆದ್ರೆ ಟೇಸ್ಟ್ ಇನ್ನ ಎನ್ಹಾನ್ಸ್ ಆಗತ್ತೆ ಅಂತ. ಎಲ್ಲಾರು ಎಣ್ಣೆಗಾಯಿ ಮಾಡ್ತಾರೆ, ಬಟ್ ಇದು ನಮ್ ವೇರಿಯೇಷನ್. ಒಂದೊಂದು ಹೋಟ್ಲು ಒಂದೊಂದು ಮನೆಯಿಂದ ಬೇರೆ ಬೇರೆ ಮೆಥಡ್ ಇರುತ್ತೆ, ಹೌದೌದು, ಅದನ್ನೇ ತೋರ್ಸೋಣ ವೀಕ್ಷಕರಿಗೆ ಅಂತ. ಅದು ನಿಮ್ಮಿಂದ ಜನರಿಗೆ ತಿಳಿತಾ ಇದೆ ಸರ್, ನಿಮ್ ವಿಡಿಯೋಸ್ ಮೂಲಕ. ಎಣ್ಣೆ ಬದನೆಕಾಯಿಗೆ ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆ. ಓಕೆ ಸರ್. ಸರ್ ನಾನು ಅಮ್ಮ ಜೊತೆ ಪ್ರೀ ಪ್ರಾಸೆಸಿಂಗ್ ಮಾಡ್ಕೊಂಡೆ, ಇವಾಗ ಪ್ರಭು ಜೊತೆ ಪೋಸ್ಟ್ ಪ್ರಾಸೆಸಿಂಗ್ ಮಾಡ್ಬಿಡೋಣ ಸರ್. ನೋಡಿ, ಡಿವಿಷನ್ ಆಫ್ ಲೇಬರ್. ಸರ್ ಬಾಣ್ಲಿ ಇಟ್ಕೊಂಡಿದೀವಿ, ಇದಕ್ಕೆ ಹೆಚ್ಚು ಕಡಿಮೆ 1.5 ಲೀಟರ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಸರ್. ಯಾಕೆ ಅಂತ ಹೇಳ್ತೀನಿ. ಎಣ್ಣೆಗಾಯಿಗೆ ಬದನೆಕಾಯಿ ಫ್ರೈ ಆಗ್ಬೇಕು, ಅದೇ ಎಣ್ಣೆಗಾಯಿ. ಕೆಲವೊಬ್ಬರೆಲ್ಲ ಕರೀತಾರೆ ಬದನೆಕಾಯಿನ, ಬಾಣ್ಲಿಯಿಂದ ಕರೀತಾರೆ, ನಾವು ಅದನ್ನ ಮಾಡಲ್ಲ, ನಾವು ಶಾಲೋ ಫ್ರೈ ಮಾಡ್ಕೊತೀವಿ. 1.5 ಲೀಟರ್ ಅಷ್ಟು ಹಾಕೊಂಡಿದೀವಿ ಸರ್. ಇವಾಗ 1-2 ಸ್ಪೂನ್ ಆಗೋ ಅಷ್ಟು ಸಾಸಿವೆ, ಎಣ್ಣೆ ಕಾದಿದೆ ಇವಾಗ. ನೋಡಿ, ಅದು ಸಾಸಿವೆ ಸಿಡಿತಾ ಇದೆ, ಎಣ್ಣೆ ಕಾದಿದೆ ಅಂತ ಅರ್ಥ. ಜೀರಿಗೆ ಹಾಕೊಳ್ಳೋಣ, ಜೀರಿಗೆನೂ 2 ಸ್ಪೂನ್ ಅಷ್ಟು ಸರ್. ಕರಿಬೇವು 1-2 ಹಿಡಿ ಅಷ್ಟು ಕರಿಬೇವು. ಸರ್ ಇದು ಹೋಟೆಲ್ ಸ್ಪೆಷಲ್ ಹಿಂಗ್ ಅಂತ ಒಂದು ಸ್ವಲ್ಪ ಹಾಕೋತೀವಿ. ಈಗ ಈರುಳ್ಳಿ 1 kg ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತೀವಿ. ಇವಾಗ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀವಿ, ಯಾಕಂದ್ರೆ ಅದು ಮುಂದೆ ಬದನೆಕಾಯಿ ಜೊತೆನೂ ಬೇಯುತ್ತೆ ಸರ್. ನಾವು ನೋಡ್ತಾ ಇರ್ಬೋದು, ಬೇಯ್ತಾ ಇದೆ ಇವಾಗ ಸರ್ ಈರುಳ್ಳಿ. ಸರ್ ಇದು ಬದನೆಕಾಯಿ ನಾವು ಅವಾಗಲೇ ಕಟ್ ಮಾಡಿ ಇಟ್ಕೊಂಡ್ವಿ ಅಲ್ಲ, ಅದು ಫುಲ್ ಕ್ಲೀನ್ ಆಗಿ ತೊಳೆದು ಬಿಟ್ಟು ಪ್ರಾಸೆಸ್ ಆಗಿ ಬರುತ್ತೆ ಸರ್. ಇವಾಗ ಅದನ್ನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ವೇರಿಯೇಷನ್ ಇದು ಮಾಡ್ಕೊಂಡಿದೀವಿ. 8 kg ಅಷ್ಟು ಮಾಡ್ತಾ ಇದೀವಿ ಸರ್. ಸರ್ ಇವಾಗ ಬದನೆಕಾಯಿ ಹಾಕೊಂಡ್ಬಿಡೋಣ ಸರ್. ಇದ್ರದ್ದು ಮೇನ್ ಮಸಾಲಾ ರೆಸಿಪಿ ಇದೆ ಅಲ್ಲ ಸರ್, ಇದು ನಮ್ಮ ಮೀನಾಕ್ಷಿ ಆಂಟಿ ಅಂತ ಧಾರವಾಡಲ್ಲಿ ಇರ್ತಾರೆ, ಚಿಕ್ಕಮ್ಮ, ಅವರು ಟೀಚರು, ನಮ್ಮ ಫ್ಯಾಮಿಲಿ ಎಲ್ಲ ಟೀಚರ್ಸ್. ಇದರದು ಮೇನ್ ಮಸಾಲಾ ಐಡಿಯಾ ಕೊಟ್ಟಿದ್ದು ನಮ್ಮ ಮೀನಾಕ್ಷಿ ಆಂಟಿ, ಧಾರವಾಡಲ್ಲಿ ಗೌರ್ಮೆಂಟ್ ಟೀಚರ್, ಮೊರಬಾ ಅಲ್ಲಿ. ಅಲ್ಲ, ಇದು ಇರೋದೇ ಇದಕ್ಕೆ ಬಯಲು ಸೀಮೆ ರೆಸಿಪಿ. ಇದು ಧಾರವಾಡ ಹೆಡ್ ಆಫೀಸ್ ಅನ್ಬೋದಾ ಇದಕ್ಕೆ? ನನಗೆ ಇವಾಗ ಅರ್ಥ ಆಯ್ತು ನೀವು ಯಾಕೆ ಈ ಪೋರ್ಷನ್ ಅನ್ನ ಪ್ರಭುವರಿಗೆ ಕೊಟ್ರಿ ಅಂತ. ನೋಡಿ, ಮಜಲ್ ಬಿಲ್ಡಿಂಗ್ ಇದೆ ಇಲ್ಲಿ, ಇನ್ನು ಎತ್ತೆ ನಾವ್ ಅದಕ್ಕೆ ತ್ರಿಶೂಲ ಅಂತ ಕರಿತೀವಿ ಸರ್. ಎಲ್ಲಿ ತಗೋ ನಿನ್ ತ್ರಿಶೂಲನ ಅಂತ. ಇದು ನಾವು ಅದು ಬ್ರೌನ್ ಆಗಕ್ ಸ್ಟಾರ್ಟ್ ಆಗತ್ತೆ ಸರ್, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ರೆಸಿಪಿದು ನಾಲೆಜ್ ಒಂದ್ ಕಡೆ, ಎಕ್ಸಿಕ್ಯೂಷನ್ ಇನ್ನೊಂದ್ ಕಡೆ ಸರ್. ಯೂಶಲಿ ಕೆಫೆಯಲ್ಲಿ ಎಣ್ಣೆಗಾಯಿ ನಮ್ಮ ವರ್ಕರ್ಸ್ ಇಲ್ಲ ಅಂದ್ರೆ ಪ್ರಭುನೇ ಮಾಡೋದು. ಅದ್ ನೋಡಿ ಹೆಂಗ್ ಹೇಳ್ತಾರೆ, ವರ್ಕರ್ಸ್ ಇಲ್ಲ ಅಂದ್ರೆ ನೀವೇ ಮಾಡೋದು. ನೋಡಿ ಸರ್, ಇವಾಗ ಇದು ಬ್ರೌನ್ ಕಲರ್ ಆಗಕ್ ಸ್ಟಾರ್ಟ್ ಆಗಿದೆ. ಇಷ್ಟು ಬರ್ಬೇಕಲ್ಲ? ಹೌದು ಸರ್. ಹೌದೌದು, ಮೇಲೆ ಸ್ಕಿನ್ ಎಲ್ಲ. ಸರ್ ಇವಾಗ ಪ್ರಭು ಏನ್ ಮಾಡ್ತಾರೆ ಅಂದ್ರೆ, ಪ್ರಭುದ್ ಮೆಥಡ್ ಇದು, ಇದನ್ನ ಮುಚ್ಚಿಬಿಟ್ಟು ಇದ್ರ ಮೇಲೆ ತೂಕದ ಏನಾದ್ರು ಇಟ್ಬಿಡ್ತಾರೆ 1-2 ನಿಮಿಷ ಅಷ್ಟು. ಬಿರಿಯಾನಿ ದಮ್ ಆಗದಂಗೆ. ಹಾ, ಎಷ್ಟು? 2 ನಿಮಿಷ? 1-2 ನಿಮಿಷ ಅಷ್ಟು ಸರ್. ಇದಾಗಿದೆ ಇವಾಗ. 2 ಮಿನಿಟ್ಸ್ ಆಯ್ತು. ಲಿಡ್ ಓಪನ್ ಮಾಡ್ಕೊಂಡ್ ಬಿಡೋಣ. ನೋಡಿ ಇವಾಗ ಸೌಂಡ್ ಬೇರೆ ಆಗ್ಬಿಟ್ಟಿದೆ, ಬಣ್ಣ ಬೇರೆ ಆಗಿದೆ. ಫುಲ್ HD ಅಲ್ಲಿ ಸರ್. ಹೌದು, ಸೌಂಡ್ ಮತ್ತೆ ವಿಜುವಲ್ಸ್ ಕೂಡ. ಹೌದೌದು ಸರ್, ನಾವು ಮಸಾಲೆ ರುಬ್ಕೊಳ್ಳೋ ಉಪ್ಪು ಹಾಕೊಂಡಿರ್ತೀವಿ, ಆದ್ರೂ ಇದಕ್ಕೆ ಮೇಲೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀಟಾಗಿ ಡೈಲಿ ಅಂತ ಸ್ವಲ್ಪ ಮೇಲೆ ಹಾಕೋತೀವಿ ಉಪ್ಪನ್ನ. ಸರ್ ಇವಾಗ ಬದನೆಕಾಯಿ ರೆಡಿ ಆಗಿದೆ. ಏನು ರುಬ್ಕೊಂಡಿರುವಂತ ಮಸಾಲೆ ಇದೆ, ಇದನ್ನ ಹಾಕೊಂಡ್ ಬಿಡೋಣ. ಇಷ್ಟ ಆಯ್ತು ನಾವು ಮಾಡ್ಕೊಂಡಿದ್ದು. ಹೌದು ಸರ್. ಸರ್ ಇದು ನೀರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಿಡೋಣ ಇದಕ್ಕೆ.
ಇದೇ ಸರ್, ಈಗ ಪಾತ್ರೆಯಿಂದ ತೊಳ್ಕೊಂಡ್ವಲ್ಲ. ಇಷ್ಟು ನೀರು? ಹೌದು ಸರ್, ಅಂದ್ರೆ ಪೂರ್ತಿ ಹೋಗಲ್ಲ. ಹಾ. ಇದನ್ನ ಇವಾಗ ಪ್ರಭು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಅದ್ರ ಮೇಲೆ ಪ್ರಕಾರ ಕನ್ಸಿಸ್ಟೆನ್ಸಿ ಪ್ರಕಾರ ಹಾಕೊಂಡು ಹೋಗ್ತೀವಿ. ನೋಡೋಣ ಕನ್ಸಿಸ್ಟೆನ್ಸಿ ಮೇಲೆ ಎಷ್ಟು ನೀರು ಅಂತ ನೋಡ್ಕೊಂಬಿಡೋಣ. ಹಾ. ಓಹೋ, ನಿಮ್ಮ ಬೋರ್ಡಲ್ಲಿ ಏನು ಫೋಟೋ ಇದೆ ಅದೇ ಥರ ಕಾಣ್ತಿದೆ ಈಗ ಆಲ್ಮೋಸ್ಟ್. ಸರ್ ಇದೊಂದು 4 ರಿಂದ 5 ಲೀಟರ್ ಅಷ್ಟು ನೀರು ಹಿಡಿಯುತ್ತೆ. ನೀರು ಹಿಡಿತಾ? ಓಕೆ. ನೋಡಿ ಎಷ್ಟು ಒಂದು ಕಾಳಜಿಯಿಂದ 3 ಜನ ಫ್ಯಾಮಿಲಿಯಲ್ಲಿ ಎಣಬದನೆಕಾಯಿ ಪಲ್ಯದಲ್ಲಿ ಒಂದು ಅವರ ಬ್ರೈನ್ ಅನ್ನು ಯೂಸ್ ಮಾಡಿ ಮಾಡ್ತಾರೆ. ಸರ್ ನಾವು ಬೇರೆ ಟೈಮಲ್ಲಿ ಇದು ಮಾಡುವಾಗೆಲ್ಲ ಹಾಡೆಲ್ಲ ಪ್ಲೇ ಮಾಡ್ಕೊಂಡು ಬಹಳ ಕೆಲವೊಬ್ರೆಲ್ಲ ತುಂಬು ತೆಗೆದಿಟ್ಟು ತಿಂತಾರೆ. ಬಟ್ ನಾವೆಲ್ಲ ತುಂಬು ತಿಂತೀವಿ ಸರ್. ಅದೇ ಬೆಸ್ಟ್ ಪಾರ್ಟ್ ಆಫ್ ಬದನೆಕಾಯಿ ಅದೇ. ಸರ್ ಇವಾಗ ನಾವು ಇದು ಉಪ್ಪೇನು ಹಾಕೊಂಡಿದ್ವಲ್ಲ ರುಬ್ಬುವಾಗ, ಇದು ಲಾಸ್ಟ್ ಬೇಯುವಾಗ ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ ಸರ್. ಇದಕ್ಕೆ ನಾನು ಇವಾಗ ಒಂದು 2 ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸರಿ, ಓಕೆ. ಗ್ರೇವಿದು ಕನ್ಸಿಸ್ಟೆನ್ಸಿ ಹೀಗಿರ್ಬೇಕಾ? ಹೌದು. ಬದನೆಕಾಯಿ ತುಂಬಾ ಬೇಯಿಸಬಾರ್ದು, ಮೆತ್ತಗಾದ್ರೂ ಚೆನ್ನಾಗಿರಲ್ಲ. ಅದು ಸ್ವಲ್ಪ ಗಟ್ಟಿ ಇದ್ದಂಗೆ ತೆಗೆದ್ಬಿಡ್ಬೇಕು. ಅದಕ್ಕೆ ನಮ್ಮ ಉತ್ತರ ಕನ್ನಡ ಗಂಡಾಗಿರ್ಬೇಕು ಅಂತಾರೆ. ಇನ್ನು ಬದನೆಕಾಯಿ ಗಂಡಿದ್ರಾಗೆ ತೆಗೆದ್ಬಿಡ್ಬೇಕು. ರೈಟ್. ಇದನ್ನ ಎಣ್ಣೆಗಾಯಿ ರೆಡಿ ಆಗಿದೆ ಸರ್. ನಾವು ಏನ್ ಮಾಡ್ತೀವಿ, ಒಂದ್ 2 ನಿಮಿಷ ಮುಚ್ಚಿಬಿಟ್ಟು ಸಣ್ಣ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬಿಟ್ಬಿಡ್ತೀವಿ. ಓಹೋ, ಬರೀ ಇಲ್ಲಿ ನೋಡೋದಕ್ಕೇನೆ ರುಚಿಯಾಗಿ ಕಾಣ್ತದೆ, ಬಾಯಿ ನೀರು ಬರೋ ಥರ ಅದ್ಭುತವಾಗಿದೆ. ಆಹಾ, ಎಣ್ಣೆಗಾಯಿ ಬದನೆಕಾಯಿ ಅವ್ರ ಶೈಲಿ ಬಿಸಿದು ಕೊಟ್ಟಿದ್ದಾರೆ. ಆಹಾ, ಇದನ್ನು ನಾವು ನಾರ್ಮಲಿ ಹಿಂಗೆ ಹಾಕೊಂಡ್ಬಿಡೋಣ. ಫಸ್ಟ್ ನಿಮ್ಗೆ ತೋರಿಸ್ಬೇಕು ಅಂದರೆ ನೋಡ್ರಿ, ಬಿಸಿಯಾದ ಎಣ್ಣೆಗಾಯಿ ಬದನೆಕಾಯಿ. ಇದು ಮುಟ್ಟೋದಕ್ಕಾಗಲ್ಲ. ಈಗ ಹೇಳಿದ್ನಲ್ಲ, ಸ್ವಲ್ಪ ಗಟ್ಟಿನೂ ಇರಬೇಕು, ಗಂಡಿರ್ಬೇಕಂತ. ಫುಲ್ ಒಂದು ಪ್ಲೇಟೇ ಕೊಟ್ಬಿಟ್ರು. ನಮ್ಮ ಪಚಡಿ ಇದೆ, ಚಟ್ನಿಗಳಿದ್ದಾವೆ, ಮೊಸರು, ಉದುರು ಜುಣಕ, ಇದ್ರದ್ದು ರೆಸಿಪಿ ಬರ್ತದ್ರಿ, ನೋಡೋಣ. ಇಲ್ಲಿ ಹಾಗಲಕಾಯಿದು ಅದು ಸಾರಾಡ್ ಥರ ಕೊಟ್ಟಿದ್ದಾರೆ, ಇದು ಕುಕ್ಕುಂಬರ್ ಜೊತೆಗೆ ಸೌತೆಕಾಯಿ. ಆಮೇಲೆ ಇಲ್ಲೇ ಫೇಮಸ್, ಆಹಾ ಹೆಂಗಿದಂದರೆ ಪೇಪರ್ ಇದ್ದಂಗೆ ಅದು ರೊಟ್ಟಿ. ಒಂದೊಂದು ಹೋಟ್ಲು, ಒಂದೊಂದು ಮನೆ, ಒಂದೊಂದು ರೆಸಾರ್ಟ್ ಎಲ್ಲೇ ಇರಲಿ, ಕ್ಯಾಟ್ರಿಂಗ್ ಇರಲಿ, ಎಣ್ಗಾಯಿ ಬದನೆಕಾಯಿ ಪಲ್ಯ ನಾವು ತೊಗೋಬೇಕು. 108 ಕಡೆಗೆ ಹೋದ್ರೆ 108 ರುಚಿ ಇರ್ತವೆ. ಹೆಂಗೆ ನೋಡ್ರಿ, ಕಮಲದ ಹೂವು. ಹೂವು ಇದ್ದಂಗೆ ಇದೆ. ಇದು ಹಿಂಗೆ ಇರ್ಬೇಕಂತ ಹೇಳಿದರು. ತುಂಬು ಕೂಡ ಬಿಡಬೇಡ ಅಂತ ಹೇಳ್ಯಾರೆ. ಅದರಲ್ಲೂ ಪೌಷ್ಟಿಕಾಂಶ ಇರುತ್ತಂತೆ. ಇವತ್ತು ಮೃದುವಾದ ಸಾಫ್ಟಾದ ಪೇಪರ್ ಥರ ಇರೋ ಒಂದು ಜೋಳದ ರೊಟ್ಟಿ ಒಟ್ಟಿಗೆ ಆಹಾ, ಹದವಾದ ಬೆಂದೋಗಿರೋ ಬದನೆಕಾಯಿ ಯಾವ ಥರ ಬೆಂದೋಗಿದೆ ಅಂದರೆ ಫುಲ್ ಮೆತ್ತಗಾಗಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಅದು ಮೇನ್. ಇದಕ್ಕಾಗಿ ಹುಡ್ಕೊಂಡು ಹೋಗ್ತೀವಿ ನಾವು. ಎಲ್ಲಿ ಅದು ಮೆತ್ತಗಾಗ್ಬಿಡುತ್ತೆ ಅಂದ್ರೆ ಅದು ಅಲ್ಲೇ ಅಲ್ಲ, ಪಲ್ಯನೇ ಅಲ್ಲ. ಇದು ನಿಜವಾದ ಪಲ್ಯ. ಈ ಪೇಸ್ಟಲ್ಲೇ ರುಚಿ ಅಡಗಿರೋದು. ನನಗೆ ಪ್ಲೇಟೆಲ್ಲ ಕೊಟ್ಬಿಟ್ರು, ಪಚಡಿ ಒಟ್ಟಿಗೆ ಮತ್ತು ಜುಣಕ ಒಟ್ಟಿಗೆ ಈ ರೆಸಿಪಿಗಳು ಬರ್ತವೆ. ಅಬ್ಬಾ, ಎಣ್ಣೆಗಾಯಿ ಬದನೆಕಾಯಿ ಅಂದ್ರೆ ಹಿಂಗಿರ್ಬೇಕು ರೀ. ನೋಡ್ರಿ, ಕಾಮ್ ಡೌನ್ ಅಂದಂಗೆ ಹೊಟ್ಟೆ ಕಾಮ್ ಆಗುತ್ತೆ ಅಂತಾರಲ್ಲ, ಅದೇ ನಿಜ. ಊಟ ಮಾಡಿದ ಮೇಲೆ ಕಾಮ್ ಡೌನ್ ಆಗಿ ಹೋಗ್ತೀವಿ ಅಂತ ಕಸ್ಟಮರ್ಸು ಹೇಳ್ತಾರೆ ಇಲ್ಲಿ. ಸೊ ಅದೇ ರೀತಿ ನೀವು ಬಂದು ಟೇಸ್ಟ್ ಮಾಡಿದ್ರೆ ನೀವೇ ಹೇಳ್ತೀರಿ. ಟೇಸ್ಟ್ ಮಾಡಿರಿ. ಇಂಥದ್ದೆಲ್ಲ ಅಲ್ಲಲ್ಲಿ ಸವಿಬೇಕು. ಓಕೆ, ಬರ್ತೀರ ಅಂದ್ಕೊಂಡು ಈ ಎಪಿಸೋಡ್ ಮುಗಿಸ್ತೀನಿ. ಮುಂದಿನ ಸಚಿಗೆ ಮತ್ತೆ ಸಿಗೋಣ. ಇನ್ನೊಂದು ಒಳ್ಳೆ ರೆಸಿಪಿ ಇದೇ ಐತಲ್ಲ, ಜುಣಕ ಐತೆ, ಪಚಡಿ ಇದೆ, ಚಟ್ನಿಗಳಿದ್ದಾವೆ. ಒಂದೊಂದೇ ತೋರಿಸ್ತಾ ಹೋಗ್ತೀವಿ. ಓಕೆ, ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.